ಎಜಿ ನ್ಯೂಸ್ಗೆ ಸ್ವಾಗತ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ವತಿಯಿಂದ 3ನೇ ಹಂತದ ಎಸ್ಐಆರ್ ಪ್ರಕ್ರಿಯೆಗೆ ಚಾಲನೆ ಕೊಡಲಾಗಿದ್ದು, ಈ ಪ್ರಕ್ರಿಯೆ ಜೂನ್ 30 ರಿಂದ ಜುಲೈ 29 ತನಕ ನಡೆಯುತ್ತಿದೆ ಎಂದು ಶಾಸಕ ನಿಖಿಲ್ ಕತ್ತಿ ಹೇಳಿದ್ದಾರೆ. ಶುಕ್ರವಾರ ಸಂಕೇಶ್ವರ ನಗರದ ಪ್ರವಾಸಿ ಮಂದಿರದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಶಾಸಕ ನಿಖಿಲ್ ಕತ್ತಿ ಮಾತನಾಡಿ, ಈ ಪ್ರಕ್ರಿಯೆ ದೇಶದ 16 ರಾಜ್ಯಗಳಲ್ಲಿ ನಡೀತಾ ಇದ್ದು, ಮನೆ ಮನೆಗೆ ಬರುವ ಬಿಎಲ್ಒಗಳಿಗೆ ಎಲ್ಲ ಸಾರ್ವಜನಿಕರು ಸಹಕರಿಸಬೇಕು ಅಂತ ಮನವಿ ಮಾಡಿದರು. ನಮಗೆಲ್ಲ ಗೊತ್ತಿದ್ದಂಗೆ ನಮ್ಮ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮೊನ್ನೆ ತಾನೇ 3ನೇ ಹಂತದ ಎಸ್ಐಆರ್ ಪ್ರಕ್ರಿಯೆಗೆ ಚಾಲನೆ ಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಜೂನ್ 30 ರಿಂದ ಜುಲೈ 29ರವರೆಗೆ ಈ ಪ್ರಕ್ರಿಯೆ ನಡೆಯುತ್ತೆ. ಅದಕ್ಕೆ ನಾನು ನಮ್ಮೆಲ್ಲ ಮಾಧ್ಯಮದ ಮುಖಾಂತರ ನಮ್ಮ ಹುಕ್ಕೇರಿ ತಾಲೂಕಿನ ಎಲ್ಲ ಜನತೆಗೆ ಒಂದು ರಿಕ್ವೆಸ್ಟ್ ಮಾಡೋಕ್ಕೆ ಇಚ್ಛೆಪಡ್ತೀನಿ. ಏನಂದರೆ, ಈ BLO ಮತ್ತು ನಮ್ಮ ಪಕ್ಷದ BLAಗಳು ಯಾವಾಗ ತಮ್ಮ ಮನೆಗೆ ಬರ್ತಾರೆ, ಅವ್ರು ಕೇಳಿದಂಥ ಕ್ವಶನ್ಗಳಿಗೆ ತಾವೆಲ್ಲರೂ ನೇರವಾಗಿ ಉತ್ತರ ಕೊಟ್ಟು ಈ ಪ್ರಕ್ರಿಯೆಗೆ ಸಾಥ್ ಕೊಟ್ಟು ಈ ಪ್ರಕ್ರಿಯೆ ಒಳ್ಳೆಯ ರೀತಿಯಿಂದ ನಡೆಸಿಕೊಡ್ಬೇಕಂತ ವಿನಂತಿ ಮಾಡ್ತೀನಿ. ಈ ಪ್ರಕ್ರಿಯೆ ನಮ್ಮ ಇಡೀ ದೇಶದಲ್ಲಿ 16 ರಾಜ್ಯ ಮತ್ತು 3 ಯೂನಿಯನ್ ಟೆರಿಟರಿಯಲ್ಲಿ ಈ ವ್ಯಾಪ್ತಿಯಲ್ಲಿ ನಡೆಯುತ್ತೆ. ಅದಕ್ಕೆ ಇದು 1 ತಿಂಗಳ ಅವಕಾಶ ಇರೋದ್ರಿಂದ ತಾವೆಲ್ಲರೂ ಅದಕ್ಕೆ ಸಹಕಾರ ಕೊಟ್ಟರೆ ಒಳ್ಳೆಯ ರೀತಿಯಿಂದ ಚುನಾವಣೆಗೆ ಮುಂದೆ ಬರುವಂಥ ಎಲ್ಲ ಚುನಾವಣೆಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ, ಮತ್ತೊಮ್ಮೆ ಈ SIR ಪ್ರಕ್ರಿಯೆಯಲ್ಲಿ ನಮ್ಮ BJP ಪಕ್ಷದಿಂದ BLAಗಳು 224 ಮತಗಟ್ಟೆ ನಮ್ಮ ಹುಕ್ಕೇರಿ ಮತಕ್ಷೇತ್ರದಲ್ಲಿ ಬರ್ತವೆ. ಅಲ್ಲೆಲ್ಲ ನಮ್ಮ BLAಗಳು ಈಗಾಗಲೇ ನಾವು BLA 2ಗಳನ್ನು ನೇಮಕಾತಿ ಮಾಡಿದ್ದೀವಿ, BLA 1 ಕೂಡ ನೇಮಕಾತಿ ಮಾಡಿದ್ದೀವಿ. ಈ ಪ್ರಕ್ರಿಯೆಯಲ್ಲಿ ಅವರು ತಮ್ಮ ಸಾಥ್ ಕೊಡ್ತಾರೆ. ತಾವು ನಮ್ಮ ಸರ್ಕಾರಿ BLAಗಳಿಗೆ ಸಹಕಾರ ಕೊಟ್ಟು ಈ ಪ್ರಕ್ರಿಯೆಯನ್ನು ಒಳ್ಳೆ ರೀತಿಯಲ್ಲಿ ನಡೆಸಿಕೊಡಿ ಅಂತ ವಿನಂತಿ ಮಾಡಿ ನಾನು ಹೇಳ್ತೀನಿ. ಈ ವೇಳೆ ವಿದ್ಯುತ್ ಸಂಘದ ನಿರ್ದೇಶಕ ನಂದು ಉರ್ಫ್ ಶಿವಾನಂದ ಮೋಡಶಿ, ರೋಹನ ನೇಸರಿ, ಗಜನನ ಕೊಳ್ಳಿ, ಸುನಿಲ್ ಪರ್ವತರಾವ್, ಹಾರುಣ ಮುಲ್ಲಾ, ಸಾಗರ್ ಜಕಾತಿ, ಸಚಿನ್ ಭೂಪಳೆ, ಮುಖ್ಯಾಧಿಕಾರಿ ಪ್ರಕಾಶ್ ಮಠದ ಸೇರಿ ಅನೇಕರು ಉಪಸ್ಥಿತರಿದ್ದರು. ವಿನಾಯಕ ಭೋಸಲೆ, ಎಜಿ ನ್ಯೂಸ್, ಸಂಕೇಶ್ವರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.